ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಕ್ಸೆಲ್ ಟ್ರೆಂಡ್ ಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾಶಿನಾಥ್. ಫ್ರೆಂಡ್ಸ್, ಯಾವುದೇ ಒಂದು ಸ್ಟಾಕು ₹500 ಸೊ ಇದನ್ನ ನಾನು ಬೈ ಮಾಡ್ತೀನ ಅಂದ್ರೆ ಈಗ ₹500 ಇದೆ ಸ್ಟಾಕು, ಇನ್ನೊಂದು ವರ್ಷಕ್ಕೋ 2 ವರ್ಷಕ್ಕೋ ₹750 ಆಗ್ಬೋದು ಅಂತ ಬರೀ ಪ್ರೈಸ್ನ ಮಾತ್ರ ನೋಡಿ ನಾನು ಬೈ ಮಾಡ್ತೀನ ಅಂತ ನೀವೇನಾದರೂ ಕೇಳಿದ್ರೆ, ಇಲ್ಲ, ಪ್ರೈಸ್ ಜೊತೆ ನಾನು ಟೈಮ್ನ ಕೂಡ ಕನ್ಸಿಡರ್ ಮಾಡ್ತೀನಿ. ಅಂದ್ರೆ ಪ್ರೈಸ್ ವಿತ್ ಟೈಮ್. ಸೊ ಪ್ರೈಸ್ ಮತ್ತೆ ಟೈಮ್ ಎರಡೂ ಕಾಂಬಿನೇಷನ್ ಆದಾಗ ಆ ಸ್ಟಾಕ್ನ ನಾವು ಬೈ ಮಾಡಿದ್ರೆ ಆ ಸ್ಟಾಕು ಯಾವ ಥರ ನಮಗೆ ರಿಸಲ್ಟ್ಸ್ ಕೊಡುತ್ತೆ ಇನ್ನು ನೆಕ್ಸ್ಟ್ 6 ಮಂತ್ಸಲ್ಲಿ 1 ಇಯರಲ್ಲಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇನಪ್ಪ ಇವರು ಫಸ್ಟು RSI ಮತ್ತು ಬೋಲಿಂಜರ್ ಬ್ಯಾಂಡ್ ಅಂತ ಹೇಳ್ತಾ ಇದ್ರು, ಅದ್ರ ಜೊತೆಗೆ ಇವಾಗ ಟೈಮ್ ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀರಾ? ಸೊ RSI ಮತ್ತು ಬೋಲಿಂಜರ್ ಬ್ಯಾಂಡ್ನ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಆದರೆ RSI ಪ್ಲಸ್ ಬೋಲಿಂಜರ್ ಬ್ಯಾಂಡ್ ಜೊತೆಗೆ ಟೈಮ್ ಫ್ಯಾಕ್ಟರ್ನೂ ಕನ್ಸಿಡರ್ ಮಾಡಿ ಸ್ಟಾಕ್ನ ನಾವು ಬೈ ಮಾಡಿದ್ರೆ ಅದು ನಮಗೆ ಎಷ್ಟು ಫಾಸ್ಟ್ ಆಗಿ ರಿಟರ್ನ್ಸ್ನ ಕೊಡೋ ಚಾನ್ಸಸ್ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ಗೆ ಹೋಗೋಣ. ನೋಡಿ, ಈಗ ನಾನು ನಿಮಗೆ ಕೆಲವೊಂದು ಎಕ್ಸಾಂಪಲ್ಸ್ನ ತೋರಿಸ್ತೀನಿ. ಇಲ್ಲಿ ನಾನು RSIನೂ ಇನ್ಸರ್ಟ್ ಮಾಡಿದ್ದೀನಿ, ಬೋಲಿಂಜರ್ ಬ್ಯಾಂಡ್ನು ಇನ್ಸರ್ಟ್ ಮಾಡಿದ್ದೀನಿ, ಪ್ಲಸ್ ಒಂದು ಹಾರಿಸಾಂಟಲ್ ಲೈನ್ನ ಇನ್ಸರ್ಟ್ ಮಾಡಿದ್ದೀನಿ. ಈ ಸ್ಟಾಕ್ ನೇಮು ಬಜಾಜ್ ಆಟೋ, ಪ್ಲಸ್ ಇದು ಮಂತ್ಲಿ ಚಾರ್ಟ್. ಸೊ ಇಲ್ಲಿ ಬಜಾಜ್ ಆಟೋ 2023 ಮೇನಲ್ಲಿ 4700 ಅಥವಾ 800 ಆ ರೇಂಜಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ, ಅಲಾಂಗ್ ವಿತ್ RSI ಪ್ಲಸ್ ಬೋಲಿಂಜರ್ ಬ್ಯಾಂಡ್ಸ್. ಸೊ ಇದಾದ್ಮೇಲೆ ಈ ಸ್ಟಾಕು ₹9,000ವರೆಗೂ, 9ರಿಂದ ₹10,000ವರೆಗೂ ರ್ಯಾಲಿ ಕೊಟ್ಟಿದೆ, ಅಂದ್ರೆ ಡಬಲ್ ಆಗಿದೆ ಅಂತ ಇಟ್ಕೋಣ. ಇದರ ಜೊತೆ ಇಲ್ಲಿ ಬ್ರೇಕ್ಔಟ್ ಕೊಟ್ಟಾಗ ನಾನೊಂದು ಟೈಮ್ ಫ್ಯಾಕ್ಟರ್ ಕೂಡ ಕನ್ಸಿಡರ್ ಮಾಡ್ತೀನಿ. ಏನದು ಟೈಮ್ ಫ್ಯಾಕ್ಟರ್ ಅಂತ ಇನ್ನ ಒಂದು 2-3 ಎಕ್ಸಾಂಪಲ್ನ ತೋರಿಸಿ ನಾನು ನಿಮಗೆ ಹೇಳ್ತೀನಿ. ನೋಡಿ, ನೆಕ್ಸ್ಟ್ ಎಕ್ಸಾಂಪಲ್ಲು ಪ್ರೆಸ್ಟೀಜ್ ಇಂಡಸ್ಟ್ರೀಸ್, ಪ್ರೆಸ್ಟೀಜ್ ಎಸ್ಟೇಟ್ಸ್. ಇದು ಕೂಡ ನೋಡಿ, ಇಲ್ಲಿ ಹಾರಿಸಾಂಟಲ್ ಲೈನ್ ಕಾಮನ್, ಹಾರಿಸಾಂಟಲ್ ಲೈನ್ನ ಮಾರ್ಕ್ ಮಾಡಿದ್ದೀನಿ. ಅರೌಂಡ್ 650-660 ಆ ರೇಂಜಲ್ಲಿ ಇಲ್ಲಿ RSI ಬ್ರೇಕ್ಔಟ್ ಕೊಟ್ಟಿದೆ, ಬೋಲಿಂಜರ್ ಬ್ಯಾಂಡ್ ಬ್ರೇಕ್ಔಟ್ ಕೊಟ್ಟಿದೆ. ಅದಾದಮೇಲೆ ಟೈಮ್ ಫ್ಯಾಕ್ಟರ್ನು ನಾನು ಕನ್ಸಿಡರ್ ಮಾಡಿರ್ತೀನಿ. ಸೊ ಏನಿದು ಟೈಮ್ ಫ್ಯಾಕ್ಟರ್ ಹೇಳ್ತೀನಿ. ಓಕೆ, ಅದಾದಮೇಲೆ ಈ ಸ್ಟಾಕು 3 ಟೈಮ್ಸ್ ಆಗಿದೆ, ಅಂದರೆ 600-650 ಇಂದ ಆಲ್ಮೋಸ್ಟ್ ₹2,000ವರೆಗೂ ರ್ಯಾಲಿ ಕೊಟ್ಟಿದೆ ವಿತಿನ್ 1 ಇಯರ್. ಓಕೆ, ನೆಕ್ಸ್ಟ್ ಸ್ಟಾಕು ಪರ್ಸಿಸ್ಟೆಂಟ್ ಸಿಸ್ಟಮ್. ನೋಡಿ, ಪರ್ಸಿಸ್ಟೆಂಟ್ ಸಿಸ್ಟಮ್ ಅರೌಂಡ್ ಈ ಪ್ರೈಸಲ್ಲಿ 564-600 ಈ ರೇಂಜಲ್ಲಿ ಒಂದು ಹಾರಿಸಾಂಟಲ್ ಲೈನ್ನ ಮಾರ್ಕ್ ಮಾಡಿದ್ದೀನಿ. ಪ್ಲಸ್ RSI ಅಬೌವ್ 60 ಇದೆ, ಬೋಲಿಂಜರ್ ಬ್ಯಾಂಡ್ ಬ್ರೇಕ್ಔಟ್ ಆಗಿದೆ. ಅದಾದಮೇಲೆ ಈ ಸ್ಟಾಕು ನೆಕ್ಸ್ಟ್ 2 ಇಯರ್ಸಲ್ಲಿ 2400, ಆಲ್ಮೋಸ್ಟ್ 4 ಟೈಮ್ಸ್ ಮೇಲಕ್ಕೆ ಹೋಗಿದೆ. ಸೊ ನೆಕ್ಸ್ಟ್ ಸ್ಟಾಕು ಟಾಟಾ ಮೋಟಾರ್ಸ್ ರೀಸೆಂಟ್ ಎಕ್ಸಾಂಪಲ್. ನೋಡಿ, RSI ಅಬೌವ್ 60 ಇದೆ, ಬೋಲಿಂಜರ್ ಬ್ಯಾಂಡ್ ಬ್ರೇಕ್ಔಟ್ ಕೊಟ್ಟಿದೆ, ಪ್ಲಸ್ ಟೈಮ್ ಫ್ಯಾಕ್ಟರ್. ಇದು ಏನು ನಾನು ಹಾರಿಸಾಂಟಲ್ ಲೈನ್ನ ಮಾರ್ಕ್ ಮಾಡಿದ್ದೀನಿ, ಇದು ಟೈಮ್ ಫ್ಯಾಕ್ಟರ್. ಓಕೆ, ಸೊ ಎಲ್ಲದರಲ್ಲೂ ಒಂದು ಕಾಮನ್ ಥಿಂಗ್ ಏನು, RSI ಅನ್ನೋದು ಕಾಮನ್ ಥಿಂಗು, ಬೋಲಿಂಜರ್ ಬ್ಯಾಂಡ್ ಅನ್ನೋದು ಕಾಮನ್ ಥಿಂಗು, ಹಾರಿಸಾಂಟಲ್ ಲೈನು ಕಾಮನ್ ಥಿಂಗು. ಸೊ ಇದೆಲ್ಲ ಆದಮೇಲೆ ಸ್ಟಾಕು ಯಾವ ಥರ ರ್ಯಾಲಿ ಕೊಟ್ಟಿದೆ ಅನ್ನೋದನ್ನು ಕಾಮನ್ನು. ಸೊ ಈ ಥರ ನೀವು ರ್ಯಾಲೀಸ್ನ ಕ್ಯಾಚ್ ಮಾಡಬೇಕಾ? ಈ ಥರ ರ್ಯಾಲೀಸ್ನ ಕ್ಯಾಚ್ ಮಾಡೋದು ಯಾವ ಥರ ಅಂತ ತಿಳ್ಕೊಬೇಕಾ? ನೋಡಿ, ಇನ್ನೊಂದು ಸ್ಟಾಕ್ನ ಎಕ್ಸಾಂಪಲ್ ತೋರಿಸ್ತೀನಿ. ಈ ಸನ್ ಫಾರ್ಮಾ ಆಲ್ಮೋಸ್ಟ್ ಈ ಪ್ರೈಸು 1271. ಓಕೆ, RSI ಅಬೌವ್ 60 ಇದೆ, ಬೋಲಿಂಜರ್ ಬ್ಯಾಂಡ್ ಬ್ರೇಕ್ಔಟ್ ಆಗಿದೆ. ಅದಾದಮೇಲೆ
4 to 5 ಮಂತ್ಸಲ್ಲಿ ಒಂದು 50 to 60% ವ್ಯಾಲಿ ಆಗಿದೆ. ಇನ್ನು ಇದು 1 ಇಯರ್ ಆಗಿಲ್ಲ. ಅದೇ ಥರ ರೀಸೆಂಟಾಗಿ FSS, ರಾಕಲ್ ಫೈನಾನ್ಸ್ ನೋಡಿ, ಇಲ್ಲಿ ಎಲ್ಲ ಸ್ಟಾಕ್ಸು ನಾನು ಏನು ತೋರಿಸ್ತಾ ಇದ್ದೀನೋ ಎಲ್ಲಾದ್ರಲ್ಲೂ ಎಲ್ಲಾನು ಕಾಮನ್ ಫ್ಯಾಕ್ಟರ್ಸ್ ಇದೆ. ಯಾವುದು ನಾನು ಒಂದ್ಸಲಿ RSI ಬದಲು MACD ಆಗಲಿ, ಇನ್ನೊಂದ್ಸಲಿ ಹಾರಿಜಾಂಟಲ್ ಲೈನ್ ಬದಲು ಟ್ರೆಂಡ್ ಲೈನ್ ಆಗಲಿ ಅಥವಾ ವರ್ಟಿಕಲ್ ಲೈನ್ ಆಗಲಿ ಈ ಥರ ತೋರಿಸ್ತಲ್ಲ. ಎಲ್ಲಾದ್ರಲ್ಲೂ ಒಂದೇ ಥರ ಇದೆ. ಈ ಥರ ಇದು ಮ್ಯಾಚ್ ಆದಮೇಲೆ ವ್ಯಾಲಿ ಆಗಿರೋದು ಕೂಡ ಕಾಮನ್ ಆಗಿದೆ. ನೋಡಿ, ಇಲ್ಲಿ ಆಲ್ಮೋಸ್ಟ್ 7200 300 ಈ ರೇಂಜಲ್ಲಿ ಪ್ಲಸ್ ಹಾರಿಜಾಂಟಲ್ ಲೈನ್ನ ನಾನು ಮಾರ್ಕ್ ಮಾಡಿದ್ದೀನಿ. ಅದಾದಮೇಲೆ RSI ಅಬೌವ್ 60 ಇದೆ. ಬೋಲಿಂಜರ್ ಬ್ಯಾಂಡ್ ಕೂಡ ಬ್ರೇಕ್ಔಟ್ ಆಗಿದೆ. ಸೊ ಇದೆಲ್ಲ ಸ್ಟಾಕ್ಸಲ್ಲೂ ಕಾಮನ್ ಥಿಂಗ್ಸ್ ಏನು? RSI ಅಬೌವ್ 60, ಬೋಲಿಂಜರ್ ಬ್ಯಾಂಡ್ ಬ್ರೇಕ್ಔಟ್, ಹಾರಿಜಾಂಟಲ್ ಲೈನ್. ಈ ಹಾರಿಜಾಂಟಲ್ ಲೈನ್ ಅನ್ನೋದು ಏನು ಅಂತ ನಿಮಗೆಲ್ಲ ಕ್ಯೂರಿಯಾಸಿಟಿ ಇರ್ಬೋದು. ಸೊ ಅದನ್ನೇ ನಾನು ಹೇಳೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾರಿಜಾಂಟಲ್ ಲೈನ್ನ ಏನು ಮಾರ್ಕ್ ಮಾಡಿದ್ದೀನಿ, ಇದು ಏನಪ್ಪ ಅಂತಂದರೆ ಸ್ಟಾಕ್ನ ಲೈಫ್ ಟೈಮ್ ಹೈ. ನೋಡಿ, ಒರಾಕಲ್ ಫೈನಾನ್ಸ್ OFSS ಇಲ್ಲಿ 2021 ಅಕ್ಟೋಬರಲ್ಲಿ 5145 ಮಾಡಿರೋದು. ಈಗ ನಮಗೆ ರೀಸೆಂಟಾಗಿ ಫೆಬ್ರವರಿ 2024 ಜನವರಿ 2024 ಅಲ್ಲಿ ಲೈಫ್ ಟೈಮ್ ಹೈ ಬ್ರೇಕ್ಔಟ್ ಆಯಿತು. ಸೊ ಬ್ರೇಕ್ಔಟ್ ಆಗಿ 1 ಮಂತ್ಲಿ ಕ್ಯಾಂಡಲ್ಲು ಕ್ಲಿಯರ್ ಆಗಿ ಕ್ಲೋಸ್ ಆಯಿತು. ಅದಾದಮೇಲೆ ಈ ಸ್ಟಾಕು ಯಾವ ಥರ ಮೇಲಕ್ಕೆ ಹೋಗ್ತಾ ಇದೆ. ಸೊ ಲೈಫ್ ಟೈಮ್ ಹೈ ಬ್ರೇಕ್ಔಟ್ ಈಸ್ ದ ಬೆಸ್ಟ್ ಟೈಮ್. ಸೊ ಇಲ್ಲಿ ನಾನು ಲೈಫ್ ಟೈಮ್ ಹೈ ಅನ್ನೋದು ಏನಿದೆ, ಇದು ಟೈಮ್ ಫ್ಯಾಕ್ಟರ್. ಪ್ರೈಸ್ ಜೊತೆ ಟೈಮ್ ಕಾಂಬಿನೇಷನ್ ಆದಾಗ ಸ್ಟಾಕು ಯಾವ ಥರ ರ್ಯಾಲಿ ಆಗುತ್ತೆ ಅನ್ನೋದಕ್ಕೆ ನಾನು ಪ್ರೀವಿಯಸ್ ಎಕ್ಸಾಂಪಲ್ಸ್ನ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇವತ್ತು ಈ ಪಾಯಿಂಟ್ ಆಫ್ ಟೈಮಲ್ಲಿ ಯಾವ್ಯಾವ ಸ್ಟಾಕ್ಸು ಇದೇ ಥರ ಫಾರ್ಮೇಷನ್ಸ್ ಅಲ್ಲಿದೆ ಅಂತಲೂ ಕೆಲವೊಂದು ಸ್ಟಾಕ್ಸ್ನ ತೋರಿಸ್ತೀನಿ. ಸೊ ನೆಕ್ಸ್ಟ್ 6 ಮಂತ್ಸು ಅಥವಾ ನೆಕ್ಸ್ಟ್ 1 ಇಯರ್ ಆದಮೇಲೆ ಈ ಸ್ಟಾಕ್ಸು ಏನು ಆಗಿರ್ಬೋದು, ಏನು ಆಗ್ಬೋದು ಅಂತ ಇಮ್ಯಾಜಿನ್ನ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್ ನೋಡಿ, ಬಜಾಜ್ ಆಟೋ ಫಸ್ಟ್ ನಾನು ನಿಮಗೆ ತೋರಿಸಿದ್ದು ಎಕ್ಸಾಂಪಲ್. ಇಲ್ಲಿ ಬ್ರೇಕ್ಔಟ್ ಆದಾಗ 4664. ಸೊ ಈ ಪಾಯಿಂಟಲ್ಲಿ ಈ ಪಾಯಿಂಟಲ್ಲಿ ಈ ಸ್ಟಾಕು ಏನು ಹಾರಿಜಾಂಟಲ್ ಲೈನ್ನ ಮಾರ್ಕ್ ಮಾಡಿದ್ದೀನಿ, ದಿಸ್ ಈಸ್ ದ ಲೈಫ್ ಟೈಮ್ ಹೈ ಬ್ರೇಕ್ಔಟ್. ಸೊ ಯಾಕೆ ಒಂದು ಸ್ಟಾಕು ಲೈಫ್ ಟೈಮ್ ಹೈನ ಬ್ರೇಕ್ ಮಾಡುತ್ತೆ, ಲೈಫ್ ಟೈಮ್ ಹೈ ಬ್ರೇಕ್ ಮಾಡಿ ಮೇಲಕ್ಕೆ ಹೋಗುತ್ತೆ ಅಂತಂದರೆ, ಆ ಸ್ಟಾಕು ಡಿಮ್ಯಾಂಡಲ್ಲಿರ್ಬೋದು ಅಥವಾ ಆ ಪ್ರಾಡಕ್ಟ್ಗೆ ಜಾಸ್ತಿ ಸೇಲ್ಸ್ ಜಾಸ್ತಿ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಚೆನ್ನಾಗಿರ್ಬೋದು, ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರ್ಬೋದು, FIIs ಜಾಸ್ತಿ ಬೈ ಮಾಡಿರ್ಬೋದು, DIIs ಜಾಸ್ತಿ ಬೈ ಮಾಡಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಜಾಸ್ತಿ ಬೈ ಮಾಡಿರ್ಬೋದು. ಇದೆಲ್ಲ ಸಪ್ರೇಟ್ ಆಗಿ ಎಲ್ಲಾನು ಒಂದು ಕಡೆ ಸೇರಿದಾಗ ಏನಾಗುತ್ತೆ, ನಮಗೆ ಚಾರ್ಟಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ. ಸೊ ನಾವು ಯೂಶಲಿ ಏನು ಮಾಡ್ತೀವಿ, ಲೈಫ್ ಟೈಮ್ ಹೈ ಬ್ರೇಕ್ ಆಗ್ತಾ ಇದೆ ಅಂತಂದಾಗ ಆ್ಯಸ್ ಎ ರಿಟೈಲರು ತುಂಬ ಕಾಸ್ಟ್ಲಿ ಆಗೋಯ್ತು, ನಾನು ಈ ಸ್ಟಾಕ್ನ 3000 ರೂಪಾಯಿ ನೋಡಿದ್ದೆ, ಇವಾಗ 4000 ಆಗಿದೆ, ಹೆಂಗೆ ಬೈ ಮಾಡಲಿ ಅಂತ ಯೋಚನೆ ಮಾಡ್ತೀನಿ. ಸೊ ಆ ಟೈಮಲ್ಲಿ ಏನಾದರೂ ಆ ಸ್ಟಾಕ್ ಲೈಫ್ ಟೈಮ್ ಹೈ ಬ್ರೇಕ್ ಆಗ್ತಾ ಇದೆ ಅಂತಂದರೆ ಟೆಕ್ನಿಕಲಿ ತಿಳ್ಕೊಂಡಿರೋರು ದಟ್ ಈಸ್ ದ ಬೆಸ್ಟ್ ಬೈ. ನೋಡಿ, 4000 ಆದಮೇಲೆ 9000ಕ್ಕೆ ಹೋಗಿದೆ ಈ ಸ್ಟಾಕು. ಸೊ ರಿಟೈಲರ್ಸು ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲದೆ ಇರೋರು ಏನು ಮಾಡ್ತಾರೆ, 3000 ನೋಡಿದೆ 4000ಕ್ಕೆ ಬಂದಿದೆ, ಸೊ 1000 ರೂಪಾಯಿ ಮೇಲೆ ಕೊಟ್ಟೋಯ್ತು, ಸೊ ಇಲ್ಲಿ ಹೆಂಗೆ ಬೈ ಮಾಡಲಿ ಅಂತ ಯೋಚನೆ ಮಾಡೋರು 9000ನ ನೋಡೋಕ್ಕಾಗಲ್ಲ. ಆದರೆ ನೋಡಿದ್ರೆ ಏನಂದರೆ ನೋಡ್ತಾರೆ, ಆದರೆ ಅವ್ರ ಹತ್ರ ಆ ಶೇರ್ಸು ಇರಲ್ಲ. ಯಾಕೆ ಅಂತಂದರೆ 4000ದಲ್ಲಿ ಬೈ ಮಾಡೋದಕ್ಕೆ ಅವ್ರ ಹತ್ರ ಒಂದು ಧೈರ್ಯ ಇರಲ್ಲ. ನೋಡಿ, ಅದೇ ಥರ ನಾನು ನಿಮಗೆ ತೋರಿಸಿದಂಥ ಎಕ್ಸಾಂಪಲ್ ಸನ್ ಫಾರ್ಮಾ. ನೋಡಿ, ಸನ್ ಫಾರ್ಮಾ 2014-15 ಆದಮೇಲೆ 1500 ರೂಪಾಯಿ 2015 ಮಾಡಿತ್ತು ಏಪ್ರಿಲ್. ಅದು ಆಫ್ಟರ್ 9 ಇಯರ್ಸು ಈ ಸ್ಟಾಕು ಬ್ರೇಕ್ ಆಯಿತು 1270 ರೂಪಾಯಿ ಇಲ್ಲಿ. ಓಕೆ, 2023 ಡಿಸೆಂಬರ್. ಅದಾದಮೇಲೆ ಅದ್ರ ಜೊತೆಗೆ ನಮ್ಮ RSI ಅಬೌವ್ 60 ಇದೆ,
ಪ್ಲಸ್ ಬೊಲಿಂಜರ್ ಬ್ಯಾಂಡ್ ಬ್ರೇಕ್ಔಟ್ ಆಗಿದೆ 1300 ಇಂದ ಇವಾಗ ಆಲ್ಮೋಸ್ಟ್ 1700. ಸೊ ಈ ತರ ಲೈಫ್ ಟೈಮ್ ಹೈ ಇಸ್ ದ ಬೆಸ್ಟ್ ಬೈ ಅಲಾಂಗ್ ವಿತ್ RSI ಅಂಡ್ ಬೊಲಿಂಜರ್ ಬ್ಯಾಂಡ್. ಸೊ ಈ ತರ ಸ್ಟಾಕ್ಸ್ ನಾನು ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿ ಈ ತರ ಯಾವ್ದು ಕಾಂಬಿನೇಷನ್ ಬರುತ್ತೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಮ್ಮ ಇನ್ವೆಸ್ಟ್ಮೆಂಟ್ಸು ಫಾಸ್ಟ್ ಆಗಿ ಗ್ರೋ ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ ಎಲ್ಲಾ ಸ್ಟಾಕು ಲೈಫ್ ಟೈಮ್ ಹೈ ಬ್ರೇಕ್ ಆಯ್ತು. ಇವಾಗ ಇದೇ ಬಜಾಜ್ ಆಟೋ ನೋಡಿ, ಇದಕ್ಕೂ ಮೊದಲು ಬಜಾಜ್ ಆಟೋ ಇಲ್ಲಿಗೆ ಬ್ರೇಕ್ ಮಾಡ್ತೀನಿ 2021 ಫೆಬ್ರವರಿಲಿ. ಇದಕ್ಕೂ ಮೊದಲು ಇದಕ್ಕೆ ಲೈಫ್ ಟೈಮ್ ಹೈ ಅಂತಂದ್ರೆ ಇದಿತ್ತು, ಓಕೆ, 3648. ಇಲ್ಲಿ ಲೈಫ್ ಟೈಮ್ ಹೈ ಬ್ರೇಕ್ ಆಯ್ತು 4236 ಅಂತ ಏನಾದ್ರೂ ಬೈ ಮಾಡಕ್ ಹೋದ್ರೆ ಇಲ್ಲಿ ನನ್ನ ಫೈನಲ್ ಎಕ್ಸಿಕ್ಯೂಷನ್ ಸ್ಟೆಪ್ ಏನಿದೆ. ಸೊ ಫೈನಲ್ ಆಗಿ ಒಂದು ಸ್ಟಾಕು ಲೈಫ್ ಟೈಮ್ ಹೈ ಬ್ರೇಕ್ಔಟ್ ಆದಾಗ ನಾನು ಎಕ್ಸಿಕ್ಯೂಷನ್ ಸ್ಟೆಪ್ ಫೈನಲ್ ಆಗಿ ಒಂದು ಸ್ಟೆಪ್ನ ತಗೊಬೇಕು. ಹೇಗೆ ಅಂತಂದ್ರೆ, ನೀವು ಒಂದು ಕಾರ್ನ ಸರ್ವಿಸ್ ಕೊಟ್ರೆ ಅಥವಾ 2 ವೀಲರ್ ಸರ್ವಿಸ್ ಕೊಟ್ರೆ ಫೋನ್ ಮಾಡಿ ಕೇಳ್ತೀರಾ, ಸರ್ ನನ್ನ ಗಾಡಿ ರೆಡಿ ಆಯ್ತಾ, ಸರ್ ಎಲ್ಲ 90% ಕಂಪ್ಲೀಟ್ ಆಗಿದೆ, ಫೈನಲ್ ಚೆಕಪ್ ನಡೀತಾ ಇದೆ, ಅದಾಯ್ತು ಅಂತಂದ್ರೆ ರೆಡಿ ಆಯ್ತು ಅಂತ. ಅದೇ ತರ ಫೈನಲ್ ಚೆಕಪ್ ಏನಾದ್ರು ಫೇಲ್ ಆಯ್ತು ಅಂತಂದ್ರೆ ಇನ್ನೂ ಒಂದು ದಿನ ಇಟ್ಕೊಳ್ತಾರೆ, ಸರ್ ಇಲ್ಲಿ ಏನೋ ಪ್ರಾಬ್ಲಮ್ ಇದೆ, ಇದಾದ್ಮೇಲೆ ಕೊಡ್ತೀನಿ. ಅದೇ ತರ ಇಲ್ಲಿ ಒಂದು ಮಂತ್ಲಿ ಕ್ಯಾಂಡಲ್ ಕ್ಲೋಸ್ ಆಯ್ತು, ಇದಾದ್ಮೇಲೆ ಫೈನಲ್ ಎಕ್ಸಿಕ್ಯೂಷನ್ ಸ್ಟೆಪ್. ಅಂದ್ರೆ ಎಕ್ಸಿಕ್ಯೂಷನ್ ಸ್ಟೆಪ್ ಅಂತಂದ್ರೆ ಏನು, ಎಲ್ಲಿ ಬೈ ಮಾಡಬೇಕು, ಅಕಸ್ಮಾತ್ ಬೈ ಮಾಡಿದ್ರೆ ಯಾವ ಹೈ ಬ್ರೇಕ್ ಆಗಬೇಕು, ಬ್ರೇಕ್ ಆಯ್ತು ಅಂತಂದ್ರೆ ಕರೆಕ್ಟ್ ಡೇ ಯಾವತ್ತು, ಇದನ್ನ ನಾನು ಎಕ್ಸಿಕ್ಯೂಷನ್ ಸ್ಟೆಪ್ ಅಂತ ಹೇಳ್ತೀನಿ. ಇಲ್ಲಿ ಬಜಾಜ್ ಆಟೋನಲ್ಲಿ ನಮಗೆ ಎಕ್ಸಿಕ್ಯೂಷನ್ ಸ್ಟೆಪ್ ಆಗಿಲ್ಲ. ಸೊ ಹಾಗಾಗಿ ಇದು ನೆಕ್ಸ್ಟ್ ಮೂವ್ಮೆಂಟ್ ಆಗಿಲ್ಲ. ಸೊ ಯಾವ ಸ್ಟಾಕ್ ಅಲ್ಲಿ ಎಕ್ಸಿಕ್ಯೂಷನ್ ಸ್ಟೆಪ್ ಆಗಿದೆ ಅದಾದ್ಮೇಲೆ ಸ್ಟಾಕು ರ್ಯಾಲಿ ಆಗಿದೆ. ಸೊ ಈ ಎಕ್ಸಿಕ್ಯೂಷನ್ ಫೈನಲ್ ಸ್ಟೆಪ್ ಅಲಾಂಗ್ ವಿತ್ RSI ಪ್ಲಸ್ ಬೊಲಿಂಜರ್ ಬ್ಯಾಂಡ್ ಪ್ಲಸ್ ಲೈಫ್ ಟೈಮ್ ಹೈ, ಇದನ್ನ ನೀವು ಕಲಿಬೇಕು ಅಂತಂದ್ರೆ ನಮ್ಮ ಟ್ರೈನಿಂಗ್ ಸೆಷನ್ಸ್ಗೆ ಅಟೆಂಡ್ ಆದ್ರೆ ನಿಮಗೆ ಕಂಪ್ಲೀಟ್ ಆಗಿ ಇವಾಗ ನಾನು ಏನನ್ನ ಹೇಳಿದ್ದೀನಿ ಅದನ್ನ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್, ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4, ಸ್ಟೆಪ್ 5, ಈ ಸ್ಟೆಪ್ ಬೈ ಸ್ಟೆಪ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇದು ಹೇಳಿದಾದ್ಮೇಲೆ ಈ ತರ ರಿಸಲ್ಟ್ಸ್ನ ನೀವು ತಗೋಬಹುದು. ನೋಡಿ, ಈ ತರ ರ್ಯಾಲಿ ಆಗುತ್ತಲ್ಲ, ಈ ತರ ರಿಸಲ್ಟ್ಸ್ನ ನೀವು ತಗೊಳ್ಳೋ ಚಾನ್ಸಸ್ಸು ಇರುತ್ತೆ. ಸೊ ಹಾಗಾಗಿ ಫೈನಲ್ ಸ್ಟೆಪ್ಸ್ ಗೊತ್ತಿಲ್ದಿರ ನೀವು ಎಂಟ್ರಿ ಆಗೋದಕ್ಕೆ ಆಗಲ್ಲ. ಯಾಕೆಂತಂದ್ರೆ ಎಲ್ಲ ಆಗಿದ್ರು ಅಲ್ಲಿಂದ ವಾಪಸ್ ಬರೋ ಚಾನ್ಸಸ್ಸು ಕೆಲವೊಂದು ಇರುತ್ತೆ. ನೋಡಿ, ಇವಾಗ ರೀಸೆಂಟ್ ಆಗಿ ಇದೇನಪ್ಪ ಲಾಸ್ಟ್ ಯಾವಾಗಲೂ ಆಗಿರೋದು, ಹೋದ ವರ್ಷ ಆಗಿರೋದು, 6 ತಿಂಗಳ ಆಗಿರೋದು ತೋರಿಸ್ತಾ ಇದ್ದಾರೆ. ಇವಾಗ ಯಾವ್ದಾದ್ರು ಈ ತರ ಇದೆಯಾ ಅಂತ ಕೇಳಿದ್ರೆ ಪ್ರತಿ ತಿಂಗಳು ಯಾವ್ದೋ ಒಂದೊಂದು ಸ್ಟಾಕು ಈ ತರ ಇದ್ದೇ ಇರುತ್ತೆ. ಸೊ ಅದನ್ನ ನಾವು ಐಡೆಂಟಿಫೈ ಮಾಡಬೇಕು. ಅದಕ್ಕೆ ಸ್ಕ್ಯಾನರ್ಸ್ ಅಂತ ಇರುತ್ತೆ. ಸ್ಕ್ಯಾನರ್ ಅಲ್ಲಿ ನಾವು ಸ್ಕ್ಯಾನ್ ಮಾಡಿದಾಗ ಕೆಲವೊಂದು ಸ್ಟಾಕ್ಸು ನಮಗೆ ಅವೈಲಬಲ್ ಸಿಗುತ್ತೆ. ಸೊ ಅದನ್ನ ನಮ್ಮ ಫೈನಲ್ ಸ್ಟೆಪ್ಗೆ ತಗೊಂಡೋಗಿ ಅದು ಎಕ್ಸಿಕ್ಯೂಟ್ ಆಯ್ತು ಅಂತಂದ್ರೆ ನಾವು ಎಕ್ಸಿಕ್ಯೂಟ್ನ ಮಾಡ್ಬೋದು. ಸೊ ಇದರಲ್ಲಿ ರೀಸೆಂಟ್ ಆಗಿ ನೋಡಿ ಕೆಲವೊಂದು ಸ್ಟಾಕ್ಸ್ನ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ಏನಿದೆ 683 ಮ್ಯಾರಿಕೋ, ದಿಸ್ ಇಸ್ ದ ಲೈಫ್ ಟೈಮ್ ಹೈ ಅಲ್ವಾ. ನೋಡಿ, ಈ ಸ್ಟಾಕ್ನ ನಾನು ಫುಲ್ಲು ಝೂಮ್ ಔಟ್ ಮಾಡಿದ್ರೆ ಈ ಹೈ ಮ್ಯಾರಿಕೋ ಯಾವಾಗಲೂ ಮಾಡೇ ಇಲ್ಲ, ಕರೆಕ್ಟ್ ಅಲ್ವಾ. ಸೊ ಈಗ ಇದು RSI ಅಬೌವ್ 60 ಇದೆ, ಬೊಲಿಂಜರ್ ಬ್ಯಾಂಡ್ ಬ್ರೇಕ್ಔಟ್ ಆಗಿದೆ, ಪ್ಲಸ್ ಲೈಫ್ ಟೈಮ್ ಹೈಯಲ್ಲೂ ಇದೆ. ಸೊ ಇದಕ್ಕೆ ಎಕ್ಸಿಕ್ಯೂಷನ್ ಸ್ಟೆಪ್ ಆಗಿದೆಯಾ ಆಗಿಲ್ವಾ ತಿಳ್ಕೊಬೇಕು ಅಂತಂದ್ರೆ ಸಿಂಪಲ್, ನಾವು ಜಾಸ್ತಿ ಚಾರ್ಜ್ ಮಾಡ್ತಾ ಇಲ್ಲ. ಆಸ್ ಆಫ್ ನೌ 6611 rupees ಮಾತ್ರ ಚಾರ್ಜ್ ಮಾಡ್ತಾ ಇದೀವಿ. ಒಂದು ಬ್ಯಾಚ್ಗೆ 18 ಜನ ಮಾತ್ರ ಇರ್ತಾರೆ. ಸೊ ನೀವು ಇದನ್ನ ಕಲಿಬೇಕು ಅಂತಂದ್ರೆ ಒನ್ ಟೈಮ್ ಫೀ ಪೇ ಮಾಡಿದಾದ್ಮೇಲೆ ನಿಮಗೆ 6 ಮಂತ್ ವರೆಗೂ ಸಪೋರ್ಟಿವ್ ಆಗಿ ನಾವು ಸಪೋರ್ಟ್ ಮಾಡ್ತೀವಿ. ಸೊ ಫೈನಲ್ ಆಗಿ ಏನು, ಸರ್ ಇದು ಬಂದಿದ್ಯಾ, ನಾವು ಬೈ ಮಾಡ್ಬೋದಾ ಮಾಡಬಾರ್ದಾ, ಎಸ್ ಆರ್ ನೋ ಹೇಳ್ತೀನಿ. ಸೊ ಎಸ್ ಆರ್ ನೋ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ. ನೋಡಿ, ಇವಾಗ ಮ್ಯಾರಿಕೋ ಈ ತರ ನೀವು ಐಡೆಂಟಿಫೈ ಮಾಡ್ತೀರಾ. ಇದಾಗಿದ್ದಾದ್ಮೇಲೆ ಬೈ ಮಾಡ್ಬೋದಾ ಬೇಡವಾ, ಇದು ಎಕ್ಸಿಕ್ಯೂಷನ್ ಸ್ಟೆಪ್ ಬಂದಿದ್ಯಾ ಬಂದಿಲ್ವಾ, ಬಂದಿದೆ ಅಂತಂದ್ರೆ ಒಂದು ಕ್ಯಾಲ್ಕುಲೇಷನ್ ಶೀಟ್ನ ಕೊಡ್ತೀವಿ. ಅಲ್ಲಿ ನೀವು ನಿಮ್ಮ ಸ್ಟಾಪ್ ಲಾಸ್ನ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನೀವು ಎಂಟ್ರಿನ ಆಗ್ಬೋದು ಅಂತ ನಾವು ನಮ್ಮ
ಕ್ಲಾಸಸಲ್ಲಿ ನಮ್ಮ ಟ್ರೈನಿಂಗ್ ಸೆಷನ್ಸಲ್ಲಿ ನಾವು ಗೈಡ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಮ್ಯಾರಿಕೋ ಜೊತೆ ಇದೇ ಥರ ಅಶೋಕ್ ಲೈಲ್ಯಾಂಡ್ ನೋಡಿ. ಅಶೋಕ್ ಲೈಲ್ಯಾಂಡ್ ಕೂಡ 2018 ಆಲ್ಮೋಸ್ಟ್ 167 ಹೈ ಮಾಡಿ ಅದಾದ್ಮೇಲೆ ಡೌನ್ ಬಂದು ಅದಾದ್ಮೇಲೆ ಮತ್ತೆ ಮೇಲಕ್ಕೆ ಹೋಗೋಕೆ ಸ್ಟಾರ್ಟ್ ಆಯಿತು. ಈಗ 256 ಇದೆ. ಅಂದರೆ ಇವಾಗ 256 ಅಂದರೆ ದಿಸ್ ಇಸ್ ದ ಲೈಫ್ ಟೈಮ್ ಹೈ. ಸೊ ಇಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಸ್ಟಾಕು. ಸೊ ಹಾಗಾಗಿ ಇದು ಫೈನಲ್ ಎಕ್ಸಿಕ್ಯೂಷನ್ ಸ್ಟೆಪ್ ಆಗಿದೆಯಾ? ಆಗಿದ್ರೆ ಯಾವುದು ಪರ್ಫೆಕ್ಟ್ ಎಂಟ್ರಿ ಪಾಯಿಂಟ್? ಅಕಸ್ಮಾತ್ ಎಂಟ್ರಿ ಪಾಯಿಂಟ್ ಬಂದಿದ್ರೆ ಏನು ಸ್ಟಾಪ್ ಲಾಸ್? ಓಕೆ, ಇದನ್ನೆಲ್ಲ ನೀವು ತಿಳ್ಕೊಬೇಕು ಅಂತಂದ್ರೆ ನಮ್ಮ ಟ್ರೈನಿಂಗ್ ಸೆಷನ್ಸ್ಗೆ ಅಟೆಂಡ್ ಆದರೆ ಇದನ್ನೇ ನಾವು ನಿಮಗೆ ಹೇಳ್ಕೊಡ್ತೀವಿ. ನೆಕ್ಸ್ಟು ನೋಡಿ, ನಾವು ಫೈಂಡ್ ಔಟ್ ಅಂದರೆ ಶಾರ್ಟ್ ಲಿಸ್ಟಲ್ಲಿ ಇಟ್ಕೊಂಡಿರೋವಂಥ ಸ್ಟಾಕ್ಸು. ಇದರಲ್ಲಿ ಅಗೈನ್ ಕೆಲವೊಂದು ಎಂಟ್ರಿ ಆಲ್ರೆಡಿ ಬಂದಿದೆ, ಕೆಲವೊಂದು ಎಂಟ್ರಿ ಆಲ್ರೆಡಿ ಬಂದಿಲ್ಲ. ಸೊ ಕೆಲವೊಂದನ್ನ ನಾವು ವೆಯ್ಟ್ ಮಾಡ್ತೇವೆ. ನೋಡಿ, ಇದು VEDL ವೇದಾಂತ ಲಿಮಿಟೆಡ್ ನೋಡಿ, 2010 ಏಪ್ರಿಲಲ್ಲಿ 495 ರುಪೀಸ್ ಮಾಡಿದೆ ಸ್ಟಾಕು. ಅದೇ ಪ್ರೈಸು ಈಗ 496, ರೀಸೆಂಟಾಗಿ 506 ಬಂದಿತ್ತು. ಸೊ ಅದಾದಮೇಲೆ ಇಲ್ಲಿ ಇವಾಗ ಸ್ಟಾಕ್ ಕನ್ಸಾಲಿಡೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ನಾನು ಯಾವುದನ್ನ ಹಾರಿಸಾಂಟಲ್ ಲೈನ್ ಅಂತ ಮಾರ್ಕ್ ಮಾಡಿದ್ದೀನೋ ಇದು ಇದ್ರ ಮೇಲ್ಗಡೆ ಕ್ಲೋಸ್ ಆಗಿ ನಮ್ಮ ಎಕ್ಸಿಕ್ಯೂಷನ್ ಸ್ಟೆಪ್ ಆಯಿತು ಅಂತಂದರೆ ಅಗೈನ್ ನಾವು ಈ ಸ್ಟಾಕ್ ಕಡೆ ಗಮನ ಕೊಡ್ತೀವಿ. ಸೊ ಈ ಥರ ಈ ಪ್ಯಾಟ್ರನ್ನಲ್ಲಿ ನೀವು ಕಲಿಬೇಕು ಅಂತಂದರೆ ಯಾವುದೇ ಒಂದು ಸ್ಟಾಕ್ನ ನಾವು ಬೈ ಮಾಡಿದಾದ್ಮೇಲೆ ಒಂದು 6 ಮಂತ್ಸ್ಗೆ, 1 ಇಯರ್ಗೆ ಅಥವಾ 3 ಮಂತ್ಸ್ಗೆ, 2 ಮಂತ್ಸ್ಗೆ ಒಂದು ಸಮ್ ಅಮೌಂಟ್ ಆಫ್ ರಿಟರ್ನ್ಸ್ ಕೊಡಬೇಕು ಅಂತ ನೀವು ಕಲಿಬೇಕು ಅಂತಂದರೆ ನಮ್ಮ ಟ್ರೈನಿಂಗ್ ಸೆಷನ್ಸ್ಗೆ ಅಟೆಂಡ್ ಆಗ್ಬೋದು. ಸೊ ಹಾಗಾದರೆ ಲೈಫ್ ಟೈಮ್ ಹೈ ಬಿಟ್ಟರೆ ನಾನು ಬೇರೆ ಯಾವ ಟೈಮಲ್ಲೂ ಬೈ ಮಾಡಲ್ವಾ ಅಂತಂದರೆ, ಲೈಫ್ ಟೈಮ್ ಹೈ ಅನ್ನೋದು ಸೂಪರ್ ಫೈನ್ ಅಂದರೆ ಸೂಪರ್ ಬುಲ್ಲಿಶ್ ಅಥವಾ ಎಕ್ಸಲೆಂಟ್ ಸೆಟಪ್ ಅಂತ ಹೇಳ್ತೀನಿ. ಇದಕ್ಕೆ ಜೊತೆಗೆ ಇನ್ನೊಂದು ಸೆಟಪ್ ಇದೆ, ಅದು ನಾವು ಫೈನ್ ಸೆಟಪ್ ಅಥವಾ ಗುಡ್ ಸೆಟಪ್ ಅಂತ ಹೇಳ್ತೀವಿ. ಅದನ್ನ ನೀವು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಾ ಇದ್ರೆ, ನೀವು ನೆಕ್ಸ್ಟ್ ಬೈ ಮಾಡಂಗಿದ್ರೆ ಯಾವುದೇ ಒಂದು ಸ್ಟಾಕು ಬೀಳ್ಬೇಕಾದ್ರೆ ದಯವಿಟ್ಟು ಬೈ ಮಾಡಕ್ಕೆ ಹೋಗ್ಬೇಡಿ. ಲೈಫ್ ಟೈಮ್ ಹೈ ಈಸ್ ದ ಬೆಸ್ಟ್ ಬೈ. ಏನು ಹೇಳಿ? ಲೈಫ್ ಟೈಮ್ ಹೈ ಈಸ್ ದ ಬೆಸ್ಟ್ ಬೈ ಫಾರ್ ಎನಿ ಸ್ಟಾಕ್. ಆದರೆ ಲೈಫ್ ಟೈಮ್ ಹೈ ಬ್ರೇಕ್ ಆದಮೇಲೆ ಅಲ್ಲಿ ಒಂದು ಎಕ್ಸಿಕ್ಯೂಷನ್ ಸ್ಟೆಪ್, ಫೈನಲ್ ಸ್ಟೆಪ್ ಏನು, ಅದನ್ನು ಹೆಂಗೆ ನಾವು ತಗೊಳ್ಳೋದು ಅಂತ ನಿಮಗೆ ಗೊತ್ತಾಯಿತು ಅಂತಂದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಮತ್ತೆ 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 ಏನೋ ಇದೆ ಅಂತ ಕಲಿಯೋದು ಇರಲ್ಲ. ಒಂದ್ಸಲಿ ಅದು ನಿಮಗೆ ಗೊತ್ತಾಯಿತು ಅಂತಂದರೆ ನೀವು ಅದನ್ನು ಲೈಫ್ ಟೈಮ್ ಅದನ್ನೇ ಇಂಪ್ಲಿಮೆಂಟ್ ಮಾಡಿಕೊಂಡು ನಿಮ್ಮ ಹತ್ರ ಎಷ್ಟೆಷ್ಟು ದುಡ್ಡಿದೆಯೋ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ನೀವು ಪ್ರಾಫಿಟ್ಸ್ನ ಮಾಡ್ಬೋದು. ಸೊ ಫ್ರೆಂಡ್ಸ್, ಆಪ್ಷನ್ಸು, ಫ್ಯೂಚರ್ಸು, ಅದು ಇದು ಅಂತ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಸಿಂಪಲ್ ಆಗಿ ಈಸಿಯಾಗಿ ನೀವು ಯಾವ ಕೆಲಸನ ಮಾಡ್ತಾ ಇದ್ದೀರಾ ಅದನ್ನ ಮಾಡಿಕೊಂಡು ಅದ್ರ ಜೊತೆ ಪ್ಯಾರಲಲ್ ಇನ್ಕಮ್, ಏನು ಹೇಳ್ತೀವಿ, ಪ್ಯಾಸಿವ್ ಇನ್ಕಮ್, ಇದನ್ನು ನೀವು ಮಾಡ್ಕೋಬೇಕು ಅಂತಂದರೆ ಸಿಂಪಲ್ ನಮ್ಮ ಟ್ರೈನಿಂಗ್ ಸೆಷನ್ಸ್ಗೆ ಅಟೆಂಡ್ ಆಗಿ 1 ಟೈಮ್ ಚಾರ್ಜಸ್ನ ಪೇ ಮಾಡಿ ಅಟೆಂಡ್ ಆದರೆ ನಿಮಗೆ ಲಾಟ್ ಆಫ್ ನಾಲೆಡ್ಜ್, ಲೈಫ್ ಟೈಮ್ ನಾಲೆಡ್ಜ್ ಸಿಗುತ್ತೆ. ಅದಂತೂ ನಾನು ಅಶ್ಯೂರೆನ್ಸ್ ಕೊಡೋದಕ್ಕೆ ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಾ ಇದ್ದರೆ, ಚೆನ್ನಾಗಿದೆ ಅಂತ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ